ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಹೆಸರು ಕಾಳಿನ ಲಡ್ಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್, ಪ್ರೋಟೀನ್, ಫೈಬರ್ ಅಂಶ ಜಾಸ್ತಿ ಆಗಿರೋದ್ರಿಂದ ಇದು ಮಕ್ಕಳಿಗೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡೋದು ಕೂಡ ತುಂಬ ಸುಲಭ, ತುಂಬ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು 1/4 ಕಪ್ಪಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ. ನೋಡಿ, 1/4 ಕಪ್ಪಿನಷ್ಟು ಹೆಸರು ಕಾಳು. ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತೇನೆ ನಾನು. ತೊಳಿಬೇಕು, ಅಂದರೆ ಧೂಳೆಲ್ಲ ಇರ್ತದಲ್ಲ, ಅದಕ್ಕಾಗಿ ಚೆನ್ನಾಗಿ ಒಮ್ಮೆ ತೊಳೆದು ತಗೊಳ್ತಾ ಇದ್ದೇನೆ. ಕ್ಲೀನ್ ಮಾಡಿ ತಗೊಳ್ಬೇಕು. ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಸ್ಟೇನರಲ್ಲಿ ಹಾಕಿ ನೀರೆಲ್ಲ ಸೋಸ್ಕೊಂಡು ತಗೊಂಡಿದ್ದೇನೆ ನಾನು. ನೋಡಿ, ಈಗ ಇದನ್ನು ಒಂದು ಇದರಲ್ಲಿ ಬಣಲೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಹುರ್ಕೊಳ್ಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇದು ಉಂಟಲ್ಲ, ನೀರಿನ ಅಂಶ ಎಲ್ಲ ಡ್ರೈ ಆಗಿ ಬರಬೇಕು. ಅದು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಉಂಟಲ್ಲ, ನೀರೆಲ್ಲ ಡ್ರೈ ಆಗೋ ತನಕ ಸ್ವಲ್ಪ ಗ್ಯಾಸ್ ಸ್ವಲ್ಪ ಫಾಸ್ಟಲ್ಲಿ ಇಡ್ತೇನೆ ನಾನು. ಮತ್ತು ನೀರೆಲ್ಲ ಡ್ರೈ ಆದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ, ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಕ್ಕಾಗಿ ನೀವು ಫಾಸ್ಟಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಇದರಲ್ಲಿ ಇಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ, ಈಗ ನೀರಿನ ಪಸೆ ಎಲ್ಲ ಹೋಗಿದ್ರೆ ಡ್ರೈ ಆಗಿ ಬಂದಿದೆ. ನೋಡಿ, ಗೊತ್ತಾಗ್ತದೆ ನಿಮಗೆ ನೋಡುವಾಗ, ಡ್ರೈ ಆಗಿ ಬಂದಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಟು, ಲೋ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂದಿದೆ. ನೋಡಿ, ಇನ್ನೂ ಕೆಂಪು ಬಣ್ಣಕ್ಕೆ ಬರ್ತದೆ. ನೋಡಿ ನೋಡಿ ಈಗ ಫ್ರೈ ಆಗಿದೆ, ನೋಡುವಾಗ ಗೊತ್ತಾಗ್ತದೆ ನಿಮಗೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ತಣ್ಣಗಾದ ಮೇಲೆ ಪುಡಿ ಮಾಡಬೇಕು, ಬಿಸಿಯಲ್ಲಿ ಮಿಕ್ಸಿಗೆ ಹಾಕಬೇಡಿ. ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಆಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ನಾನೊಂದು 3 ಸರಿ ಮಾಡಿ ಪುಡಿ ಮಾಡ್ಕೊಂಡಿದ್ದೇನೆ. ಸಣ್ಣ ಜಾರ ಆಗಿರೋದ್ರಿಂದ 3 ಬಾರಿ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಆದಷ್ಟು ಫೈನ್ ಆಗಿ ಪುಡಿ ಮಾಡಿಕೊಂಡು ತಗೊಳ್ಬೇಕು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಹೆಸರು ಕಾಳಿನ ಲಡ್ಡು ಮಾಡಲಿಕ್ಕೆ ಕೂಡ ತುಂಬ ಸುಲಭ. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಇಲ್ಲ, ಎಲ್ಲ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸೇ, ಹಾಗಾಗಿ ಮಾಡ್ಬೋದು. ನೋಡಿ, ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾನು 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. 1/4 ಕಪ್ಪಿನಷ್ಟು ಹೆಸರು ಕಾಳಿಗೆ 1 ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ನಿಮಗೆ ಸ್ವೀಟಿಗೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಬಹುದು. ಇದಕ್ಕೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ತುಂಬ ಹಾಕ್ಕೊಳ್ಬೇಡಿ, 1/4 ಲೋಟೆಯಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೇನೆ. ಬೆಲ್ಲ ಎಲ್ಲ ಕರಗೋ ತನಕ ಕುದಿಸ್ಕೊಳ್ಬೇಕು. ಇದು ಪಾಕ ಏನು ಹಾಕ್ಲಿಕ್ಕಿಲ್ಲ, ಬೆಲ್ಲ ಕರಗಿದ್ರೆ ಆಯಿತು. ವಿಡಿಯೋ ನೋಡ್ತಿರುವಾಗಲೇ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಬೆಲ್ಲ ಚೆನ್ನಾಗಿ ಕರಗ್ತಾ ಬರ್ತಾ ಉಂಟು. ನೋಡಿ, ಚೆನ್ನಾಗಿ ಕರಗಬೇಕಿದು. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ನೋಡಿ, ಇಷ್ಟು ಕರಗಿದ್ರೆ ಆಯಿತು, ತುಂಬ ಪಾಕ ಏನು ಬರಲಿಕ್ಕಿಲ್ಲ. ನೋಡಿ, ಈ ಥರ ಬಂದರೆ ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನಾನು. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಪಾಕ ರೆಡಿಯಾಗಿದೆ. ಈಗ ಒಂದು ಬಣಲೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಈ ಪುಡಿ ಮಾಡಿರುವ ಹೆಸರು ಕಾಳನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಆಲ್ರೆಡಿ ಮೊದಲು ಹೆಸರು ಕಾಳನ್ನು ರೋಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಪುಡಿಯನ್ನು ಮತ್ತೆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ರೋಸ್ಟ್ ಮಾಡೋದ್ರಿಂದ ಉಂಟಲ್ಲ, ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನಿಮಗೆ ಲಡ್ಡು ತುಂಬ ಚೆನ್ನಾಗಿ ಬರ್ತದೆ, ತುಪ್ಪದ ಘಮ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ.
ನೋಡಿ ಒಂದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಹೆಸರು ಕಾಳಿನ ಪದಾರ್ಥ ಎಲ್ಲ ಮಾಡಿಕೊಟ್ರೆ ಮಕ್ಕಳೆಲ್ಲ ತಿನ್ನುವುದಿಲ್ಲಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಉಂಟಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಶಾಲೆಯಿಂದ ಬರುವಾಗ ಎಲ್ಲ ಉಂಟಲ್ಲ ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಮತ್ತೆ ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹುರ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ತೆಂಗಿನಕಾಯಿ ಉಂಟಲ್ಲ ನೀವು ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ನಿಮಗೆ ಲಡ್ಡು ತುಂಬ ಟೈಮ್ ಇಡ್ಬೋದು. ಒಂದು ಏನಾಗುದಿಲ್ಲ ತುಂಬ ಟೈಮ್ ಇಟ್ಟರೆ. ಇಲ್ಲದಿದ್ದರೆ ಈ ಹಸಿ ತೆಂಗಿನಕಾಯಿ ಹಸಿ ಆದರೆ ಉಂಟಲ್ಲ ಬೇಗ ಹಾಳಾಗ್ತದೆ, ಕೆಟ್ಟು ಹೋಗ್ತದೆ. ಅದಕ್ಕಾಗಿ ಚೆನ್ನಾಗಿ ರೋಸ್ಟ್ ಮಾಡಿದರೆ ಒಳ್ಳೆಯದು. ನೋಡಿ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹೆಸರು ಕಾಳು ಇದು ಮಿಕ್ಸ್ಚರ್ಗೆ ತೆಂಗಿನ ತುರಿ ರೋಸ್ಟ್ ಮಾಡಿರುವ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ 1 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತದೆ. ಈಗ ಅದೇ ಫ್ರೈಯಿಂಗ್ ಪ್ಯಾನ್ನಲ್ಲಿ ತೆಂಗಿನಕಾಯಿ ಹುರ್ಕೊಂಡಿರುವ ಫ್ರೈಯಿಂಗ್ ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಬಾದಾಮಿಯನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಬಾದಾಮಿಯನ್ನು ತಗೊಂಡಿದ್ದೇನೆ ನೋಡಿ, ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ನಿಮಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಯಾವುದು ಕೂಡ ಹಾಕ್ಕೊಳ್ಬಹುದು. ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಏನು ಬೇಕಿದ್ರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಬಾದಾಮಿ ಇದ್ರಿಂದ ಬಾದಾಮಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಅದಕ್ಕೇನೆ ಹಾಕ್ಕೊಂಡೆ ನೋಡಿ. ಈಗ ಇದಕ್ಕೇನೆ ಇದು ಕರಗಿಸಿರುವ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಸ್ವಲ್ಪ ದಪ್ಪ ಬಂದಿದೆ ನೋಡಿ, ತಣ್ಣಗಾಗುವಾಗ ಸ್ವಲ್ಪ ದಪ್ಪ ಆಗಿ ಬಂದಿದೆ ಬೆಲ್ಲದ ಪಾಕ ನೋಡಿ. ಈಗ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದಲ್ಲಿ ಉಪ್ಪು ಇರೋದ್ರಿಂದ ನಾನು ಉಪ್ಪು ಏನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಇಲ್ಲದ್ರೆ ನಿಮಗೆ ರುಚಿಗೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬಹುದು. ಇದು ಬೆಲ್ಲದಲ್ಲಿ ಉಪ್ಪು ಉಂಟು, ಹಾಗಾಗಿ ನಾನು ಉಪ್ಪು ಏನು ಬೇಕಂತ ಇಲ್ಲ. ನೋಡಿ ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಹೆಸರು ಕಾಳು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆಲ್ಲ ಉಂಟಲ್ಲ ಈ ತರ ಲಡ್ಡು ಎಲ್ಲ ಹೆಲ್ದಿ ಲಡ್ಡು ನೋಡಿ, ಆರೋಗ್ಯಕರ ಲಡ್ಡು ಎಲ್ಲ ಮಾಡಿಕೊಟ್ರೆ ಒಳ್ಳೇದಲ್ವಾ ಮನೆಯಲ್ಲೇ ಮಾಡಿಕೊಡೋದ್ರಿಂದ. ನೋಡಿ ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಉಂಡೆ ಕಟ್ತಾ ಇದ್ದೇನೆ ನೋಡಿ, ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬರ್ತದೆ ನಿಮಗೆ ಲಡ್ಡು ಕಟ್ಟಲಿಕ್ಕೆ, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಒಂದೇ ತರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಉಂಟು, ನೀಟಾಗಿ ಬರ್ತದೆ ನಿಮಗೆ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತುಂಬ ತುಪ್ಪ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ರುಚಿಯಾಗಿ ಕೂಡ ಇರ್ತದೆ. ತುಪ್ಪ ಎಲ್ಲ ತುಂಬ ಬೇಕಂತ ಕೂಡ ಇಲ್ಲ ಇದಕ್ಕೆ, ತುಪ್ಪ ಎಲ್ಲ ಹಾಕಿದ್ರಿಂದ ತುಂಬ ರುಚಿಯಾಗಿರ್ತದೆ ನೋಡಿ. ಮಾಡೋದು ಕೂಡ ತುಂಬ ಸುಲಭ ನೋಡಿ, ತುಂಬ ಸೂಪರ್ ಆಗಿ ಬಂದಿದೆ ಹೆಸರು ಕಾಳಿನ ಲಡ್ಡು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.